ಜಟಕ ಬಂಡಿ. ನೀವ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ವಂತೆ, ನಿಮ್ಮನ್ನ ಮಾತಾಡ್ಸಲ್ವಂತೆ ಅವರು. ಸರಿ, ಪ್ರಪಂಚ ಇರೋದೇ ಹಾಗೆ. ಸಾಕಿಲ್ಲ. ಸ್ಕೂಲಲ್ಲಿರೋ ಸರ್ಟಿಫಿಕೇಟು, ಸ್ಕೂಲಲ್ಲಿರೋ ಇದು, ಸ್ಕೂಲಲ್ಲಿರೋ ಪ್ರತಿಯೊಂದು ರೆಕಾರ್ಡ್ಸಲ್ಲೂ ನನ್ನ ಹೆಸರು ಇದೆಯಲ್ಲ. ನಾನು ಯಾರು ಮೇಡಮ್? ಗೊತ್ತಿಲ್ಲ, ಎಲ್ಲಾ ಅನಾಥ ಮಕ್ಳಿಗೂ ಯಾರೋ ತಗೊಂಡ್ ಸಾಕ್ತಾರಂತೆ. ಸಾಕ್ತಾರೆ. ನನಗೆ ತಗೊಂಡು ಹೊಡಿಬೇಕು ಮೇಡಮ್, ಖಂಡಿತವಾಗ್ಲೂ ಹೊಡಿಬೇಕು. ನೀವು ಪ್ರತಿ ಸರ್ತಿ ಮದುವೆ ಮಾಡಿ ಬಿಡಿಸಿ ದುಡ್ಡು ಕಿತ್ಕೋತೀರಂತೆ ಗಂಡಿಂದ. ಅದೇ ಮತ್ತೆ ನೀನ್ ಇವತ್ತು ಇವನ್ ಜೊತೆ ಬಾಳ್ತೀನಿ ಅಂತ ಹಠ ಮಾಡೋಳು, ಅವತ್ ಅವನ ಜೊತೆನೆ ಯಾಕೆ ನೀನ್ ಬಾಳ್ಬಾರ್ದಾಗಿತ್ತು? ಅವತ್ತೇನು ಅವ್ರ ಅಣ್ಣನ ಹಿಡ್ಕೊಂಡು ಹೊಡೆದ ಬಂದ, ಹೋಗೆ ನಾನು ಹೇಳ್ತೀನಿ ಅಮ್ಮಂಗೆ, ನಾನು ಬುದ್ಧಿ ಹೇಳ್ತೀನಿ ಹೋಗಿ ಅನ್ನೋಕೆ, ನಾನು ಹೋಗಲ್ಲ ಅಂತ ಇಲ್ಲಿ ಔಷಧಿ ತಿಂದ್ಲು ಮೇಡಮ್. ಹೋಗ್ತಿದಂಗೆ ಬಂದ್ ಕಾಲಿಟ್ಕೊಂಡ್ರು ಮೇಡಮ್. ನೀನ್ ಅವ್ನ ಜೊತೆ ಹಾಳಾಗೋಗ್ಬಿಡ್ತೀಯ, ಬಾಳ ಬದುಕೋ ಬಾಯಲ್ಲಿ ಹಾಳಾಗೋಗ್ಬಿಡ್ತೀಯ. ಇದುವರೆಗೂ 3 ಮದುವೆ ಮಾಡಿ 3 ಸತಿ ದುಡ್ಡು ಇಸ್ಕೊಂಡಿದ್ದೀರಂತಲ್ಲ. ಮೊದಲನೇವನು ತುಂಬಾ ಬಡವ ಮೇಡಮ್. ಟಿಪ್ಟೂರ್ ಕೊಟ್ಟು ಲಾಯರ್ ಬೇಕಾದ್ರೆ ಲಾಯರ್ ಫೋನ್ ನಂಬರ್ ಕೊಡ್ತೀನಿ, ನಾನು ಇಲ್ಲೆಲ್ಲ ಊರ್ಗೋಗಿ ಕಳಿಸ್ತೀನಿ, ಯಾವ್ದಾದ್ರು ಒಬ್ರು ಕೊಡಿ, ಅವ್ರನ್ನೇ ನೀವು ಮಾತಾಡ್ಸಿ. ಪ್ರೀತಿ ಅನುಮತಿ ಮೇಲೆ ಅವ್ನು ತುಂಬಾ ಬಡವ ಅಂತ ಅವ್ರ ಅಣ್ಣನ ಹಿಡಿದು ಮದುವೆ ಒಂದು ಸಿಂಗಲ್ ಪೈಸಾ ಇಲ್ಲ ಮೇಡಮ್. ಲಾಯರಿಗೆ ನಾನೇ 4,000 ದುಡ್ಡು ಕೊಟ್ಟಿದ್ದೀನಿ. ನೀನ್ ಇಸ್ಕೊಂಡಿದ್ ನಾನೇ ನೋಡಿದೀನಿ. ಯಾರ ಹತ್ರ? ಅವನ ಹತ್ರ ಇಸ್ಕೊಂಡಿದ್ ನಾನೇ ನೋಡಿದ್ದೀನಿ. ಯಾವ್ದಾದ್ರು ನಿನ್ ಭಗವದ್ಗೀತೆ ನಾನು ಬಾಳ್ತೀನಿ ಅಂತ ಪ್ರಮಾಣ ಮಾಡ್ಬಿಡು. ಇವ್ನು 50,000 ಕೊಟ್ಟ ಮೇಡಮ್. ಈಗ ನಾನು ಹೇಳಿದ್ದೀನಿ ಹುಬ್ಳಿ ಅವ್ನು 50,000 ಕೊಟ್ಟ, ಅದ್ ನನಗೆ ಗೊತ್ತು, ನಾನು ಹೇಳಿದ್ದೀನಿ, ಅದನ್ನೇ ಓದ್ತಿರೋದು. ನಾನು ಆ ಕಡೆ ಹೋದ್ಮೇಲೆ ನೀನ್ ಆ ಕಡೆ ಹೋಗ ಅವನ ಹತ್ರ ಇಸ್ಕೊಂಡಿದ್ ನಾನೇ ನೋಡಿದ್ದೀನಿ. ಮಾತಾಡಿದ್ದೀನ? ಪ್ರಮಾಣ ಮಾಡು ನೋಡೋಣ. ಭಗವದ್ಗೀತೆ ನನ್ ಬೇಕಾದ್ರೆ ನಿನ್ ಕಾಲಿಗೆ ನಮಸ್ಕಾರ ಮಾಡಿ ನಾನು ಹೊಟ್ಟೋಗ್ತೀನಿ. ಪ್ರಮಾಣ ಮಾಡು, ನಾನು ಅವನ ಹತ್ರ ಇಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಇವಾಗ ಮಾತಾಡೋದು ನೀ ಸುಳ್ಳು ಹೇಳೋದ್ ಬೇಡ, ನಿಜವಾಗ್ಲೇ ಹೇಳು. ಬಾಳ ಬದ್ಕೊಳ್ಳು, ನಂದಂತೂ ಮುಗ್ದೋಯ್ತು, ನನ್ ಕಥೆನೇ ಮುಗ್ದೋಯ್ತು. ನೀನ್ ಮಾಡು, ಭಗವದ್ಗೀತೆ ಇಟ್ಕೊಂಡು ಪ್ರಮಾಣ ಮಾಡು. ಹುಬ್ಳಿ ನೋನ್ 50,000 ಕೊಟ್ಟ, ಅದಕ್ಕೆ ನಾನು 50,000 ಸೇರ್ಸಿ ಓದ್ತಿದ್ದೀನಿ ಮೇಡಮ್. ಅದಕ್ಕೆ ಓದ್ತಿರೋದಕ್ಕೆ ಇವ್ನು ಬಿಟ್ಟು ಬಂದ್ಬಿಟ್ಟು ನನ್ನ ಸಾಕು. ಮೊದಲನೇ ಆರೋಪ ನೀವು ಮಾಡಿದ್ದು, ಅದು ಕ್ಲಿಯರ್ ಆಗ್ಲಿ, ಆಮೇಲೆ ಇದಕ್ ಬರೋಣ. ದುಡ್ಡು ಇಸ್ಕೊಂಡ್ರ? ಹೌದು ಮೇಡಮ್, ಇಸ್ಕೊಂಡಿದ್ದಾರೆ. ಯಾರು ಹೇಳ್ಕೊಟ್ರು ಹಾಗೆ ಹೇಳು? ಯಾರು ಹೇಳ್ಕೊಟ್ಟಿಲ್ಲ ಮೇಡಮ್, ನಾನೇ ಸಾಕ್ಷಿ ಅದಕ್ಕೆ. ಮೇಡಮ್ ಅವ್ರ ಅಣ್ಣನೂ ಇಲ್ಲೇ ಇದ್ದಾರೆ, ಕಲ್ಯಾಣ ನಗರಿಲಿ. ಎಲ್ಲೂ ದೂರ ಹೋಗಿಲ್ಲ. ಹೇಳ್ತೀರಿ ವಾದ ಗೆಲ್ಲಿ ಅಂತ ಏನು ಇಲ್ಲ ಯಾಕಮ್ಮ ಇಲ್ಲದ ಸಲ ಇದ್ದಾರೆ. ನಿನ್ಗಿಂತ ಮುಂಚೆ 50,000 ಹುಬ್ಳಿಲಿ ಇಸ್ಕೊಂಡಿದ್ ನಾನೇ ಹೇಳಿದ್ದೀನಿ ಮೇಡಮ್ ಹತ್ರ. ನಾನೇ 50,000 ಕೊಟ್ಟರು ಅವರು ಸಾಂತ್ವನ ಕೇಂದ್ರದಿಂದ ಅಂತ ಹೇಳಿದೀನಿ. ಇವನ್ಗೆ ಮೇಡಮ್ ಅವ್ನ್ ಲಾರಿ ಕ್ಲೀನರು ಮೇಡಮ್, ಏನೇನು ಇಲ್ಲ ಮೇಡಮ್. ಮೊದ್ಲು ಮದ್ವೆ ಆಗೋಕ್ ಮುಂಚೆ ಗಾರ್ಮೆಂಟ್ ಅಲ್ಲಿ ಸೂಪರ್ವೈಸರ್ ಆಗಿದ್ದೀನಿ ಅಂತ ಹೇಳ್ದ. ಮದ್ವೆ ಆದ್ಮೇಲೆ ಬಂದ್ಬಿಟ್ಟು ನಮ್ಮನೇಲೆ 3 ತಿಂಗಳು ಮಲ್ಕೊಳ್ಳೋನು. ಅವಾಗ ಇವತ್ತು ಅವನು ಲಾರಿ ಕ್ಲೀನರು. ಎಷ್ಟಮ್ಮ ಕೊಟ್ಟಿರಕ್ ಸಾಧ್ಯ? ಎಷ್ಟು ಕೋಟಿ ಕೊಟ್ಟಿದ್ದಾನೆ ಅವನು. ನಿನ್ ಬಾಯ ಅವ್ನು ಹೇಳ್ಕೊಟ್ಟ ಅಂತ ನೀನ್ ನನಗ್ ಬಂದು ಹೇಳ್ಕೊಡಕ್ ನಾನು ಸಣ್ಣ ನನ್ನ ಹತ್ರ ನಿನ್ನ ಹತ್ರ ಮಾತಾಡಕ್ ಬಂದಿಲ್ಲ. ನಾನು ನಿನ್ನ ಹತ್ರ ನಾನ್ ಬಂದಿಲ್ಲ, ಮತ್ತೆ ಇಲ್ಲಿ ಬಂದಿರೋದು ನಾನು. ಅಲ್ಲಿ ಸುಮ್ನೆ ನಮ್ಮ ಪಡೆ ಮೇಡಮ್ ಈಗ ಸ್ಟೇಷನ್ ಅಲ್ಲೆಲ್ಲ ಆಯ್ತು. ಮೊನ್ನೆ ಇಲ್ಲಿ ಬಂದು ಇಲ್ಲಿ ಹೋದ್ವಿ ಮೇಡಮ್. ಇವ್ರು ಯಾಕೆ ಮೇಡಮ್ ಅಲ್ಲಿ ಒಂದು ಹುಡುಗಿ ಮದುವೆ ಫಿಕ್ಸ್ ಆಗಿದೆ, ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೆ ಮುಂದೆಲ್ಲ ಜಗಳಾಡೋದ ಅಂತದ್ ಏನು ಮೇಡಮ್ ಇವ್ರದ್ದು? ಇಲ್ಲಿ ಬಂದು ಇಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಿದೀವಿ ತಾನೆ, ಇಲ್ಲಿ ತೀರ್ಮಾನ ಮಾಡ್ಬೇಕು ತಾನೆ. ಅದ್ಬಿಟ್ಟು ಅಲ್ಲಿಗೆ ಹೋಗೋದು, ಗಂಡಿನ ಮನೇಲಿ ಅಲ್ಲಿ ಜಗಳ ಆಡೋದು. ಈ ಹೊಸದಾಗಿ ಬಂದಿರೋ ಗಂಡ ನಿಮಗೆ ಹೆಚ್ಚಾಗ್ಬಿಟ್ರು? ಹೌದು ಮೇಡಮ್, ಯಾಕೆಂದ್ರೆ ಇವ್ರು ಬಾಳ್ಸಲ್ಲ ಮೇಡಮ್. ಇವ್ರು ಸುಮ್ನೆ ಇವ್ರು ಬಾಳ್ಸೋದಿಲ್ಲ, ಏನಿಲ್ಲ. ನನ್ಗೆ ಇವ್ರ ಜೊತೆ ಹೋಗಕ್ ಇಷ್ಟ ಇಲ್ಲ ಮೇಡಮ್. ನನಗೆ ಬೇಕಾಗಿಲ್ಲ ಅಷ್ಟೇ. ಯಾವ ಕಾರಣಕ್ಕೂ ಇಂತ ಕಿತ್ತೋಗಿರೋಳಂಗ್ ಕರ್ಕೊಂಡೋಗ್ ನಮ್ಗೆ ಇಷ್ಟ ಇಲ್ಲ ಮೇಡಮ್. ಟಿವಿಗೆ ಯಾಕೆ ಬಂದೆ? ಟಿವಿಗೆ ಯಾಕೆ ಬಂದೆ? ಟಿವಿಗೆ ಯಾಕೆ ಬಂದೆ ಅಂದ್ರೆ ಇವತ್ತು ನನ್ ಮುಂದೆ ಅವ್ನು ಹೇಳಿ ಇಟ್ಕೋತೀನಿ ಅಂತ ಹೇಳಿದಾನಲ್ಲ, ಇಟ್ಕೊಳ್ಳೋನು ತಾಳಿ ನನ್ನ ವಾಲೆಟ್ ನನ್ನ ಗುಂಡು ಮಾರಿ ಯಾಕೆ ತಾಳಿ ಬಿಸಾಕ್ತೀನಿ ಅಂತ 2 ತಿಂಗಳು ಟೈಮ್ ತಗೊಂಡಿದ್ದೀನಿ ತಾನೆ. ಬಿಸಾಕ್ತೀನಿ ಅಂತ ತಾಕತ್ತಾಗಿಲ್ಲ ಅಂತ ಗುಂಡು ಮಾರಿ ತಾಳಿ ಅವ್ರೇನ್ ತಗೊಂಡಿಲ್ಲ, ನಾನ್ ತಗೊಂಡಿದ್ದೆ. ನನಗೆ ಬೇಕಾಗಿತ್ತು, ನಾನು ತಗೊಂಡಿದ್ದೀನಿ. ತಾಳಿ ತಗೊಂಡು ನೀನ್ ಕಟ್ಕೊಂಡು. ಹೌದು, ನೋಡಿದ್ರೆ ಮೇಡಮ್ ನನಗೆ ಬೇಕಾಗಿತ್ತು, ನಾನು ಕಟ್ಟಿದ್ದೀನಿ ಮೇಡಮ್. ಅವ್ರಿಗೆ 2 ತಿಂಗಳು ಟೈಮ್ ಕೊಟ್ಟಿದ್ದೀನಿ ಮೇಡಮ್. ನಿನ್ ಗುಂಡ್ ತಂದು ಅಲ್ವಾ ಇದು ಏನು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾನು ಕೊಟ್ಟಿರೋ ವಾಚ್ ಕೊಡು ಅಂದ್ರೆ ವಾಚ್ ತೆಗ್ದು ಬಿಸಾಕಿದ್ದೀನಿ. ಅವ್ರದಾಗಿ ಏನು ಇಲ್ಲ ನನ್ನ ಹತ್ರ. ನಿನ್ ಗುಂಡು ಅಂದ್ರೆ ಊಟ ಅದು ವಾಂತಿ ಮಾಡಿ ಇಲ್ಲ. ಅವಳ ಮೈಯೆಲ್ಲ ನಾನು ಹುಟ್ಟಿರೋ ಮಗು ತಗೊಂಡು ಸಾಕು ಅಂತ ನಾನು ಹೇಳಿದ್ದೆ. ವಿಷ ಕುಡಿ, ನಾನ್ ಸಾಕಿರೋ ಮೈ, ನಾನ್ ಜೈಲ್ಗೆ ಹೋಗಕ್ ರೆಡಿ. ವಿಷ ಕುಡಿ, ಸತ್ತೋಗೆ. ನಾನೇ ಸಾಯನ? ನೀನ್ ಕೊಟ್ಟಿರೋ ಜೀವ ಅಲ್ಲ ಇದು, ನೀನ್ ಕೊಟ್ಟಿರೋ ಜೀವ ಅಲ್ಲ ಇದು. ಶರೀರ ಯಾರ್ದು? ಶರೀರನು ನಿಂದೇನಲ್ಲ. ನೀನೇನ್ ಜನ್ಮ ಆಯ್ತು, ನನಗೇನ್ ಜೀವ ಕೊಟ್ಟಿಲ್ಲ ನೀನು. ಯಾಕಮ್ಮ ಇಷ್ಟೊಂದಿಷ್ಟೂರವಾಗಿ ಮಾತಾಡ್ತೀರಿ ಮೇಡಮ್? ಅವ್ರು ಅಷ್ಟೊಂದು ಹಂಗೆ ಇದ್ ಮಾಡಿದಾರೆ ಮೇಡಮ್. ಇಷ್ಟೊಂದು ಏನ ಒಂದು ಎಳ್ಳ ಕಾಳಷ್ಟು ಇದು ಮೇಡಮ್. ಅವ್ನು ಹಿರಿ ಅಂತಿನೂ ಬಂದಿದ್ದಾಳೆ. ಅವ್ನು ಹೇಳ್ ತೋರಿಸ್ತಾರೆ ಅಂದ್ರೆ ನಿನ್ ಮಾತಾಡ್ಬೇಡ ನೀನು. ಆ ಮಗನ್ನ ಫೋನ್ ಮಾಡಿ ಯಾವನ ಇವನ್ ಕಡೆ ಫೋನ್ ಮಾಡಿ
ಇವ್ರಿಗೆ ಹೇಳಿಲ್ಲ ಬಸ್ ಸ್ಟ್ಯಾಂಡ್ಗೆಲ್ಲ ಅವ್ರ ನೀನ್ phone ಫ್ರೆಂಡ್ ಮಾಡ್ದೆ. ನೀನ್ ಮಾತಾಡ್ಬೇಡ ನಾನು ಅವ್ರ ಹತ್ರ ಮಾತಾಡ್ತಿದ್ದೀನಿ ತಾನೆ ಫ್ರೆಂಡ್ ಹತ್ರ ಎಲ್ಲ ಹೋಗ್ಬಿಟ್ಟು ಅವಳು ಅಂತವಳು ಇವಳು ಇಂತವಳು ಹಂಗೆ ಹಿಂಗೆ ಅವ್ನಿಗೆ ಹೇಳ್ರಿ ನನ್ನ ಮಗಳನ್ನ ನನ್ನ ತಾಳಿ ಕಟ್ಟಿಲ್ಲ ಅಂತ ಹೇಳ್ರಿ ನಾನು ದುಡ್ಡು ಕೊಡ್ತೀನಿ ಅವ್ನಿಗೆ ಬಿಟ್ಬಿಡಕ್ ಹೇಳ್ರಿ ಅವ್ನಿಗೆ ಅಂತ ಫ್ರೆಂಡ್ಗಳ ಹತ್ರ ಹೇಳ್ಸಿರೋದು ಅದಕ್ಕೆ ನಾನೇನ್ ಮಾಡಿದೆ ನಾನು ಮುಂದೆ ನಿಂತ್ಕೊಂಡು ನಮ್ಮ ಅಣ್ಣಂಗೆ ಇವ್ರ ಹತ್ರ ಫೋನ್ ಮಾಡಿಸ್ತೆ ಮೇಡಮ್ ಇಲ್ಲ ಅನ್ನಲ್ಲ ನೀನ್ ಮಾಡೋ ಅವ್ನಿಗೆ ಇವ್ರೇನಂದ್ರೆ ಅವ್ನಿಗೆ ಯಾರಿಗೂ ಗೊತ್ತಾಗ್ಕೂಡ್ದು ಮಗ ಸೊಸೆ ಯಾರಿಗೂ ಗೊತ್ತಾಗ್ಕೂಡ್ದು ಅಂತ ಸರಿ ಇವ್ರು ನಿಮ್ಮ ಮನೆ ಮರ್ಯಾದೆಲ್ಲ ಇಷ್ಟು ಕಳಿತಿದ್ರಲ್ಲ ನೀನ್ ಅವ್ರ ಮಗಂಗೆ ಗೊತ್ತಾಗಂಗ್ ಮಾಡು ಅಂತ ಹೇಳ್ದೆ ಮೇಡಮ್ ಅದಕ್ಕೆ ಆ ಸಿಟ್ಟಿಗೆ ಕರೆಸ್ಬಿಟ್ಟು ಚೆನ್ನಾಗಿ ಈಗ ಮುಗ್ಗ ಓಡಿಸಿದ್ರು ನನಗೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂದ್ರೆ ಚಾಪ ಕಾಗದದಲ್ಲಿ ಬರೆಸ್ಕೊಂಡು ನಿಮ್ಗವ್ರಿಗೂ ಏನು ಸಂಬಂಧ ಇಲ್ಲ ನಾನೇ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂತ ಬರೆಸ್ಕೊಂಡು ಕಳಿಸ್ಕೊಡಿ ಅಂತ ಇವ್ರಿಗೆ ಹೇಳಿದ್ರು ಅವತ್ತು 2 ದಿನ ಗೌರ್ಮೆಂಟ್ ಹಾಲಿಡೇ ಇತ್ತು ಕಾಗದದಲ್ಲಿ ಬರ್ದ್ರೆ ಎಲ್ಲ ಮರ್ತು ಹೋಗುತ್ತೆ ಅವ್ರು ಹೇಳಿದ್ದು ಮೇಡಮ್ ನನಗೆ ಗೊತ್ತಿಲ್ಲ ಅವ್ರು ಹೇಳ್ತಿರೋದಲ್ಲ ನಾನು ನಿಮ್ಮನ್ನ ಕೇಳ್ತಾ ಇದೀನಿ ಅವ್ರು ಏನ್ ಬೇಕಾದ್ರೂ ಹೇಳಿರ್ಲಿ ಅವ್ರು ಕಾನೂನು ಮಾತಾಡ್ತಾರೆ ಇವ್ರು ಖಾಲಿ ಪೇಪರ್ಗೆ ಸೈನ್ ಹಾಕು ಅಂದ್ರು ನೀವ್ ಹೇಳಿ ನನಗೆ ಕಾಗದದಲ್ಲಿ ಬರ್ಕೊಟ್ರೆ ಮುಗ್ದೋಯ್ತು ಹೌದು ಮೇಡಮ್ ನನ್ಗೆ ಇವ್ರ ಸಂಬಂಧ ನನಗೆ ಬೇಕಾಗಿಲ್ಲ ನನ್ಗೆ ತವ್ರ ಮನೆ ಕಡೆ ಸಂಬಂಧ ನನಗೆ ಬೇಕಾಗಿಲ್ಲ ತೌರ ಇದು ತೌರ ಇಲ್ಲ ಅಲ್ವಲ್ಲ ಇತ್ತು ಇಷ್ಟು ದಿನ ಇತ್ತು ಎಲ್ಲಿತ್ತು ಇತ್ತು ನನ್ ಮದುವೆ ಆಗೋಕ್ ಮುಂಚೆವರೆಗೂ ಇತ್ತು ಇನ್ನೊಂದು ಇಲ್ಲ ನನಗೆ. ನೀವ್ ಹೇಳೋ ಪ್ರಕಾರ ಏನು ಆಯ್ತು ಮೇಡಮ್ ನನ್ಗಿಲ್ಲ ಇವ್ರು ಯಾರೋ ನನಗೆ ಗೊತ್ತಿಲ್ಲ ಇಲ್ಲ ನನ್ಗೆ ಈಗ ಅವ್ರ ಮನೇಲೆಲ್ಲ ಒಪ್ಪಿದ್ದಾರೆ ಬಾಳಿಸ್ತೀನಿ ಅಂತ ನಾನು ಅವ್ರ ಜೊತೆ ಹೋಗಕ್ ರೆಡಿ ಇದೀನಿ ಮೇಡಮ್ ನಾನು ಇವ್ರ ಜೊತೆ ಹೋಗೋಣ ದಯವಿಟ್ಟು ನಾನು ಇವ್ರ ಜೊತೆ ಕಳಿಸ್ಕೊಡ್ಬೇಡಿ ಅಷ್ಟೇ ಇವ್ರ ಜೊತೆ ಹೊರ ಇವ್ರು ಏನಾರು ಮಾಡಕ್ಕೂ ಹೆಸರಲ್ಲ ಇವ್ರು ಏನಾದ್ರು ಕೊಲೆ ಮಾಡ್ಬಿಡ್ತೀರಂತಲ್ಲ ಕೊಲೆ ಮಾಡಿ ಮತ್ತಲ್ವಾ ಮಾಡ್ದಲ್ಲೇ ಬಿಡ್ತೀಯ ನೀನು ಬೆಳಗ ಎಲ್ಲಾರನು ನಿಷ್ಠೂರ ಮಾಡಿ ಸೊಸೆಯರ ಹತ್ರ ನಿಷ್ಠೂರ ಮಾಡಿ ಸೊಸೆಯರ್ ಮಕ್ಳು ಮೊಮ್ಮಕ್ಳು ಇಂಜಿನಿಯರ್ ಓದ್ತಿದ್ದಾರೆ ಮೊಮ್ಮಕ್ಳು ಅವ್ರನ್ನೆಲ್ಲ ನಿಷ್ಠೂರ ಮಾಡಿ ನನ್ನ ಮೊಮ್ಮಗಳು PUC ಓದ್ತಿದ್ದಾಳೆ ಅವ್ರಿಗೆಲ್ಲ ಬಾಯಿಗೆಲ್ಲ ಮಣ್ಣು ಹಾಕ್ಬಿಟ್ಟು ಇವಳನ್ನ ಓದಿಸ್ತಿಯಲ್ಲ ಅಂತ ಪ್ರತಿಯೊಬ್ರು ನನ್ಗೆ ಯಾರು ಮುಂದೆ ಅಧಿಕ ಬರುತ್ತೆ ಅಂತ ನೀನು ಓದಿಸ್ತೆ ಈಗ ಬರ್ಲಿಲ್ಲ ಅದಕ್ಕೆ ಟಿವಿ ಮುಂದೆ ಬಂದಿದ್ಯಾ ನೀನು ನಿನ್ನ ಹತ್ರ ಅಧಿಕನ ಅಧಿಕ ನಿನ್ನ ಬರುತ್ತೆ ನಾನು ಮದುವೆ ಮಾಡ್ತೀನಿ ಅಂತಂದು ಮೊನ್ನೆನು ಒಂದು ನಮ್ಮ ಇವ್ರೆ ಮದುವೆ ಮಾಡ್ತೀವಿ ಒಳ್ಳೆ ಕಡೆ ಕಣೆ ಬೇಡ ಬಾರಮ್ಮ ಅಂತ ನಾನಲ್ಲ ನಮ್ ಸೊಸೆನೂ ಫೋನ್ ಮಾಡಿದ್ಲು ಸೊಸೆ ಮೇಡಮ್ ಅವ್ರಿಗೂ ಒಂದ್ ಹೆಣ್ಣಿದೆ ಬೇಡ ಅವ್ನು ಸರಿ ಇಲ್ಲ ಹೆಂಡತಿ ಇದ್ದಾಳೆ ಅವ್ರ ಹೆಣ್ಣನ್ನೆಲ್ಲ ಎಳಿಬೇಡಿ ಬೇಡ ಯಾಕೆ ಮೇಡಮ್ ಅವ್ರಿಗೊಂದ್ ಅವಳಾದ್ರೆ ಹೆಣ್ಣು ನಾವಾದ್ರೆ ಹೆಣ್ಣಲ್ವಾ ನೀವು ತುಂಬಾ ಮಹಾನ್ ಸ್ತ್ರೀ ನೀವು ನಿಮಗ್ ದೇವಸ್ಥಾನ ಕಟ್ಬೇಕು ಇರಿ ನಾನು ಕಟ್ಟಿಸ್ತೀನಿ ಮತ್ತೆ ಅವ್ರ ಮಗಳನ್ನ ಎಳಿತಾ ಇಲ್ಲ ಮತ್ತೆ ಫೋನ್ ಮಾಡ್ಬಿಟ್ಟು ನೀನ್ ಅವ್ನ ಬಿಟ್ಟು ಬಾ ತಾಳಿ ಕಿತ್ತಾಕ್ ಬಾ ನೀನು ಅಂತಾರಲ್ಲ ಅದ್ ಸರಿನಾ ನೀವೇ ಹೇಳಿ ಇದು ಯಾವ ತಾಳಿಮಾ ಹೋಗ್ ಮದುವೆ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಾಳಿನೇ ಕಿತ್ತಾಕ್ ಬಂದೆ ನೀನು ಒಳ್ಳೆ ಮನ್ಸಿಗೆ ಮಾಡಿದ್ರೆ ಅದು ಉಳ್ಕೊಳೋದು ತಾಳಿ ಕಿತ್ತು ಯಾವನ ಒಬ್ಬ ಕಟ್ಟಿದ್ದಕ್ಕೆ ಅವ್ನು ಎಂತನಾರಾಗಿರ್ಲಿ ನಿನಗೆ ನಿನ್ ಮನೆಗೆ ಏನ್ ಬರಲ್ಲ ನಾವು ನನ್ ಮನೆಗಲ್ಲ ನಿನ್ ಮನೆ ಬಾಕ್ಲಿಗೆ ನಾವೇನ್ ಬರಲ್ಲ ಬರೋದಕ್ ಮೆಟ್ಲತ್ತಲ್ಲ ಅವ್ರು ಬರ್ತೀನಿ ನಾವು ಬರಕ್ ರೆಡಿ ಇಲ್ಲ ಬಂದಿದ್ರಲ್ಲ ಬಂದವ್ರ ಮನೆ ಕಳ್ಸಿದ್ವಲ್ಲ ಬಾಕ್ಲಿಂದ ಹೊರಗಡೆಗೆ ಏನ್ ಮೇಡಮ್ ಕುಡ್ದು ಬಿಡ್ತಾನೆ ಬಂದ್ಬಿಟ್ಟು ಹೇಳ್ಬಾರ್ದು ಮೇಡಮ್ ಎಲ್ಲ ಜನ ಇದ್ದಾರೆ ನೀನ್ ಅಂತ ಕೆಲಸ ಮಾಡಿದ್ರೆ ಅವ್ರ ಅಂತ ನಾನೇ ಹೌದು ನಾನ್ ಕರ್ಕೊಂಡ್ ಬಂದಿದ್ ನಾವನ್ನ ನೀನ್ ಅವ್ನ ಮನೆ ಬಾಕ್ಲಿ ನೀನ್ ಹೋಗಿದ್ದೆ ಅವ್ನು ಹಂಗ್ ಮಾಡಿದಾನೆ ಅದಲ್ಲೇನ್ ತಪ್ಪೇನಿಲ್ಲ ಅವನ್ ಮನೆ ವಸ್ತು ನಾನ್ ತಂದಿಲ್ಲ ಕಣೆ ನನ್ ಮನೆ ವಸ್ತು ಅವ್ನ್ ತಗೊಂಡೋಗಿದ್ದಾನೆ ಅವ್ನು ಏನ್ ತಗೊಂಡೋಗಿಲ್ಲ ನಾನಾಗೆ ಅವ್ನು ಇಷ್ಟಪಟ್ಟು ಅವ್ನ್ ನೀನ್ ಹೋಗಿರ್ಬೋದು ಅವ್ರ ಮನೆಯಿಂದ ಅದನ್ನ ಕೇಳ್ದಳ್ತ ಅವ್ರ ಮನೆಯಿಂದ ಪರ್ಕೆ ಕಡ್ಡಿ ನಾನ್ ತಂದಿಲ್ಲ ನನ್ನ ಮನೆಯಿಂದ ನಾನ್ ಸಾಕಿರೋದನ್ನ ತಗೊಂಡೋಗಿರೋದ್ರಿಂದ ನಾನು ಇನ್ನೂ ಬಿಡಲ್ಲ ಇನ್ನೂ ಮಾಡ್ತೀನಿ ಏನ್ ಮಾಡ್ತೀಯ ಮಾಡ್ಕೊ ಹೋಗು ಮಾಡ್ಕೊಂಡು ಇಲ್ಲಿಗೆ ಯಾಕೆ ಬಂದೆ ನೀನು ಇಲ್ಲಿಗೆ ಯಾಕೆ ಬಂದೆ ನೀನು ಮುಗಿಸ್ಕೊಂಡು ಇನ್ನೂ ಮಾಡ್ತೀನಿ ನಾನು ಮಾಡ್ಕೊ ಹೋಗ ಅದೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು ನೋಡ್ತೀರು ನೋಡ್ತಾ ಇದ್ದೀನಿ ಇದನ್ನ ಬಿಟ್ಟು ಇನ್ನೂ ಬಿಡ್ತೀನಿ ಅಂತಲ್ಲ ಇದು ಸಾಯ್ಬೇಕು ಅಯ್ಯೋ ಈಗಲೇ ಮಾಡು ಯಾಕೆ ಇಲ್ಲೇ ಮಾಡು ಹೇಳ್ಕೊಟ್ಟಿದ್ದಾನೆ ಕುಡ್ಕೊಂಡ್ ಮಾಡು ಇಲ್ಲೇನೆ ಅವ್ನ್ ಕುಡ್ಕನ ನೀನ್ ಕಟ್ಟಿದಲ್ಲ ಇಬ್ರು ಅವ್ರೇನ್ ಮಹಾ ಸಾಬಸ್ರು ನೋಡು ಏನ್ ಕುಡ್ಕ ಅಲ್ಲ ಏನು ದೊಡ್ಡರಾಗ ಇರ್ಲಿಲ್ಲ ಮಹಾನ್ ಸಾಬಸ್ರು ಅವ್ರಿಬ್ರು ನಾನು ಹೋಗಿದ್ ನಾವು ಮತ್ ಇವನ್ ಜೊತೆ ನೀನೇನ್ ಬರ್ಕೊಳ್ಳೋಳು ಅವ್ನ್ ಕುಡ್ಕನ ಅವ್ನ್ ಏಡ್ಸನ ಎಂತನಾರಾಗಿರ್ಲಿ ನಿನ್ಗೇನ್ ಅದೆಲ್ಲ ನನಗ್ ಬೇಡ ನೀನ್ ಏನಾದ್ರೂ ಆಗು ಯಾವನ್ ಜೊತೆ ಆದ್ರೂ ನಿನಗೇನ್ ಅದು ನನಗ್ ಬೇಕಿಲ್ಲ ಈಗ ಅವ್ನು ಇಟ್ಕೋತೀನಿ ಅಂತ ನನ್ಗೆಲ್ಲ ಪಬ್ಲಿಕ್ ಅಲ್ಲಿ ಬಂದ್ ಹೇಳಿರೋದ್ರಿಂದ ಅವನೇ ನನ್ ತಾಳಿ ನೀನ್ ಇಟ್ಕೋ ನನ್ ಒಡವೆ ನಿಂದನಲ್ಲ ಮನೆ ತಾಳಿ ಅದು ನಿಂದನಲ್ಲ ನನ್ ಒಡವೆ ಕಟ್ಟಿಲ್ವಾ ನಿನ್ ಮೈ ಮೇಲೆ ನೀನ್ ಏನು ಹಾಕಿಲ್ಲ ನನ್ಗೆ ನೀನ್ ನನ್ಗೆ ನಿನ್ ಹುಟ್ಟಿದಾಗ್ಲಿಂದ ನೀನ್ ನನ್ನ ಹಿಂಗೆ ಬೆಳೆಸಿರೋದು ಹೌದಾ ಹೌದು ಫೋಟೋಗಳಿದೆ ಫೋಟೋ ಏನು ಬೇಕು ಹೌದು ಒಂದ್ ಕೆಲ್ಸ ಮಾಡಿ ನಾನ್ ಸುಳ್ಳು ಹೇಳ್ತೀನಿ ಅವಳು ಸುಳ್ಳು ಹೇಳ್ತಾಳೆ ನಾವಿಬ್ರು ಸುಳ್ಳು ಹೇಳ್ತೀವಿ ಇದೇ ನಮ್ಮೂರಲ್ಲಿ ಪೊಲೀಸ್ ಸ್ಟೇಷನ್ ದುಡ್ಡು ಕೊಟ್ರೆ ಪೊಲೀಸ್ನವರು ಸುಳ್ಳು ಹೇಳ್ತಾರೆ ಹೌದಾ ನಮ್ಮ ಏರಿಯಾದಲ್ಲಿ ಪ್ರತಿಯೊಬ್ಬರನ್ನು ಕೇಳಿ ಮೇಡಮ್ ಇವಳು ನಾನು ಹೆಂಗ್ ಸಾಕಿದ್ದೆ ಎಷ್ಟು ಒಡವೆ ಹಾಕಿದ್ದೆ ಇವಳಿಗೆ ಇಳೆ ಬಿಟ್ಟಿದ್ದೆ ಬಿಡವ ಮೈ ತುಂಬಾ ಒಡವೆಲ್ಲ ಮುಚ್ಚಿದ್ದೆ ನನ್ನ ಮೈನ ನೀನ್ ಅದಕ್ಕೆ ಮನೆಯಿಂದ ಆಚಿಕೋಬೇಕಾದ್ರೆ ಎಲ್ಲ ಬಿಚ್ಚಿ ಹೌದು ಮೇಡಮ್ ನಾನ್ ಗುಂಡು ಮಾರಿದಾಗ ನಾನ್ ತಾಳಿ ಗುಂಡು ತಗೊಂಡಾಗ ಬಿಚ್ಚುತ್ತೆ ಈಗ ಬಿಚ್ಚಲ್ ನಿನ್ನೇನ್ ನಿನ್ಗೂ ನನ್ಗೂ ಉಳ್ಕೊಂಡಿರೋ ಸಂಬಂಧ ಏನು ಇಲ್ಲ ಕಣೆ ನಿನ್ನ ಮದುವೆ ನಾನ್ ಸಾಕಿದ್ದಕ್ಕೆ ನಾನ್ ಸಾಕಿಲ್ಲ ನೀನು ನನಗೆ ನೀನ್ ಯಾರೋ ಗೊತ್ತಿಲ್ಲ ನನ್ ಬಿಟ್ಬಿಡು ನನ್ ಹಂಗಾರೆ ಇವಳನ್ನ ಮೇಡಮ್ ಯಾವ್ದಾರು ಒಂದ್ ಇದಕ್ಕೆ ಸೇರ್ಸ್ಬಿಡಿ ಅವ್ನ ಜೊತೆ ಕಳಿಸ್ಬಿಡ್ರಿ ನೀನ್ ಯಾರು ಕಳಿಸ್ಬೇಡ ಅನ್ನಕ್ಕೆ ನೀನ್ ಯಾವಳು ನೀನ್ ನನ್ನ ಕಳಿಸ್ಬೇಡ ಅನ್ನಕ್ಕೆ ನೀನ್ ಯಾರು ಕಳಿಸ್ಬೇಡ ಅನ್ನಕ್ಕೆ
ಮೇಡಮ್ ನ್ಯಾಯನ ಅವ್ನ ಹೆಂಡತಿನೂ ಬಂದಿದ್ದಾಳೆ, ನ್ಯಾಯವಾಗಿ ಅವ್ನ ಹೆಂಡತಿ ಗಂಡ ಹೆಂಡತಿ ಇಬ್ರು ಬಂದಿದ್ದಾರೆ. ಅವಳಾದ್ರೂ ಇವತ್ತು ಅವಳ ಹತ್ರ ಎಲ್ಲ ಅವಳು ಬರ್ಲಿ, ಅವಳ ಮುಂದೆ ನಾನು ಕೇಳ್ತೀನಿ. ಅವಳು ಗಂಡನ ಜೊತೆ ಬಿಟ್ಬಿಟ್ಟು ಇನ್ನೊಬ್ರನ್ನ ತಂದು ಇವತ್ತಿನ ದಿವಸ ಇವಳು ಬಾಳಿಸ್ತೀನಿ ಅಂತ ಅಂತಾಳೆ. ನೀನ್ ಇಬ್ರು ಗಂಡ ಇರೋದು ನೀನು ಅದಲ್ಲ, ನಿನ್ಗೊಂದ್ ನ್ಯಾಯ ಅವ್ರಿಗೊಂದ್ ನ್ಯಾಯ. ಕತೆ ಕೇಳ್ಬೇಡ, ನನ್ನ ಕತೆ ಹಂಗೆ ನೀನು ಅವ್ರ ಕತೆ ಕೇಳೋ ಅಧಿಕಾರ ನಿನಗಿಲ್ಲ. ಮೇಡಮ್ 40 ವರ್ಷದಿಂದ ನಮ್ಮ ಬ್ರಾಹ್ಮಣರೋಳು. ನಾನು ನಮ್ಮ ತಂದೆಗೆ ಕ್ಯಾನ್ಸರ್ ಆಗ್ಬಿಟ್ಟಿತ್ತು, ಹೇಳ್ತೀನಿ ಸಣ್ಣದ್ರಲ್ಲಿ ಹೇಳ್ತೀನಿ. ನಮ್ಮ ತಂದೆಗೆ ತುಂಬಾ ಕ್ಯಾನ್ಸರ್ ಆಗಿ ನಮ್ಮ ತಾಯಿಗೆ 5 ಜನ ಮಕ್ಕಳು. ನಮ್ಮ ತಾಯಿ ನಮ್ಮನ್ನ ಬಾಳ್ಸಕ್ ಆಗಲ್ಲ ಅಂತ ತುಂಬಾ ಕಷ್ಟಪಟ್ಟಾಗ ನಾನು ಹೋಗಿ ಕೆರೆಗೆ ಬಿದ್ದೆ. KSRTC ಡಿಪಾರ್ಟ್ಮೆಂಟ್ಗೆ ಗೊತ್ತು. ಕೆರೆಗೆ ಬಿದ್ದಾಗ ಇವ್ರು ಬಸ್ಸಲ್ಲಿ ಹೋಗ್ತಿದ್ದವರು ನನ್ ಕರ್ಕೊಂಡು ಹೋಗ್ಬಿಟ್ಟು ಆ ಯಪ್ಪಂಗ್ ಮದ್ವೆ ಆಗಿ 7 ಮಕ್ಳಿತ್ತು. ಆದ್ರೂ ನಾನೇ ಆ ಯಪ್ಪನ್ ಮಣ್ಣು ಮಾಡಿರೋದು ಮೇಡಮ್. ನಾನು ಯಾರ ಮನೇನು ಹಾಳು ಮಾಡಿಲ್ಲ. ಅವ್ರ ಮಕ್ಳಿಗೆಲ್ಲ ಮದುವೆ ಮಾಡಿದವಳು ನಾನೇನೆ ಮೇಡಮ್. ಇವತ್ತು ಅವ್ರದೆಲ್ಲ ಫೋಟೋ, ನಮ್ಮನೆ ಮದ್ವೆ ಪ್ರತಿಯೊಂದು ಮದ್ವೆಗೂ ನಮ್ಮ ಹಿರಿಯ ಹೆಂಡತಿರು ಬಂದಿದ್ದಾರೆ. ಆದ್ರೆ ನಾವು ಒಂದಿವ್ಸ ಜಗಳ ಆಡ್ದವ್ರಲ್ಲ. ಅವ್ರಿಗೆ ಆಸ್ತಿ, ಒಬ್ರಿಗೆ ಆಸ್ತಿ ಬಿಟ್ಕೊಟ್ಟು, ಒಬ್ರಿಗೆ ಮನೆ ಮಠ ಬಿಟ್ಕೊಟ್ಟು, ನನಗೆ ಏನು ಕೊಡ್ಲಿಲ್ಲ. ಕೊನೆಗೆ 2 ಲಕ್ಷ ದುಡ್ಡು ಕೊಟ್ಟು ಸತ್ತ. ನಾವು ನ್ಯಾಯವಾಗಿದ್ದ ಮೇಡಮ್. ನಾನ್ 3 ಜನನ ಮದುವೆ ಮಾಡಿದೆ 40 ವರ್ಷದಿಂದ ಅಂತಂದ್ರೆ, ಇವಳು ಇವತ್ತಿನ ದಿವಸ ಮಾಡ್ಲಿ ಓದ್ತಿದ್ದೀನಿ. 2 ಲಕ್ಷ ಸಾಲ ಮಾಡಿದೆ ನಾನು. ಮಾಡಿದೆ, ನಿನಗಿತ್ತು, ನೀನ್ ಮಾಡಿದೆ.